ಅಷ್ಟು ದುಡ್ಡು ಇಸ್ಕೋತೀರಾ, ಚೆನ್ನಾಗಿ ಮೆಟೀರಿಯಲ್ ಕೊಡಕ್ಕಾಗಲ್ಲ ನಿಮ್ಗೆ. ಬಾಹುಬಲಿ ಇಷ್ಟಪ್ಪ ಇರ್ಬೋದು, ಇಷ್ಟಪ್ಪ ಇರುತ್ತೆ. ಕಂಪ್ಲೀಟ್ಲಿ ಮೈ ಪರ್ಸನಲ್ ಒಪಿನಿಯನ್. ತಿಂದ ಮನೆಗೆ ಕನ್ನ ಹಾಕ್ದಾಗ ಆಗೋಗ್ಬಿಡುತ್ತೆ ಗೈಸ್. ನೀವ್ ಯಾಕೆ ಕಮೆಂಟೇ ಮಾಡಲ್ಲ ನನಗೆ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಈ ವ್ಲಾಗ್ ಎಂದ್ರ ಬಗ್ಗೆ ಅಂತ ಆಗ್ಲಿ ನಿಮಗೆ ತಮ್ಮನೇಲಿ ಗೊತ್ತಾಗಿರುತ್ತೆ. ಇದು ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ, ನನ್ನ ಫೇವ್ರೆಟ್ ವಿಡಿಯೋ. ಫುಲ್ ತುಂಬಾ ಇತ್ತು ಓಪನ್ ಮಾಡೋದು, ನಾನು ಓಪನ್ ಮಾಡಿರ್ಲಿಲ್ಲ. ಸೊ ಎಲ್ಲದನ್ನು ಮತ್ತೆ ನನ್ಗೆ ಯಾವ್ದೆಲ್ಲ ಹೊಸ ಕಲೆಕ್ಷನ್ಸ್ ಇತ್ತು ಅದನ್ನ ಕೂಡ ತೋರ್ಸೋಣ ಅಂತ. ಇಫ್ any women's like the collections, description ಅಲ್ಲಿ ಹಾಕಿರ್ತೀನಿ. You can go and check the you can go and check the link, click the link. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಓಪನ್ ಆಗಿರುತ್ತೆ, ಅವಾಗ ನೀವು ಬೇಕಾದ್ರೆ ಬೈ ಮಾಡ್ಕೋಬಹುದು. ಅಂಡ್ ಹೇಳ್ತಾ ಇದ್ದೀನಿ ಫಸ್ಟ್, ಇದು ಯಾವ ಕೊಲಾಬ್ರೇಷನ್ ಪ್ರಮೋಷನ್ ವಿಡಿಯೋ ಏನೂ ಅಲ್ಲ. ಇದು ಪೂರ್ತಿ ನನ್ನ ಕೈಯಾರೆ ನಾನು ಹಾಕಿ ದುಡ್ಡನ್ನ ತಗೊಂಡಿರುವಂತದ್ದು. ಮತ್ತೆ ಇನ್ ಕೆಲವೊಂದು ನಾನು ಯಾವ್ದನ್ನ ಪ್ರಮೋಷನ್ ಮಾಡ್ತೀನಿಲ್ಲ, ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರ್ತೀನಿ, ಅವ್ರು ನನಗೆ ಕೆಲವು ಕೂಪನ್ಸ್ ನ ಕೊಟ್ಟಿರ್ತಾರೆ. ನಾನು ಆ ಕೂಪನ್ಸ್ ನ ಹಾಕಿನೂ ಎಕ್ಸ್ಟ್ರಾ ನನ್ನ ದುಡ್ಡನ್ನ ಹಾಕಿ ನಾನು ಈ ಬಟ್ಟೆಗಳನ್ನ ಪರ್ಚೇಸ್ ಮಾಡಿರ್ತೀನಿ ಹೊರತು ಯಾರ್ದು ಕೂಡ ನನಗೆ ಫ್ರೀ ಆಗಿ ಬಂದಿಲ್ಲ. ಸೊ ಫಸ್ಟ್ ಏನಂತ ಎಷ್ಟಿದೆ ಅಂತ ತೋರಿಸ್ತೀನಿ. ವಂಶ ಎಲ್ಲ ಗಜಿ ಬುಜ್ಜಿ ಆಗ್ಬಿಟ್ಟಿದೆ ವಂಶ. ಬಾಹುಬಲಿ ಬಿದ್ದೈತೈತೆ ವಂಶ. ಇಷ್ಟಿದೆ ನನ್ನ ಹತ್ರ. ಸೊ ಇಷ್ಟು ಇವಾಗ ಅನ್ಬಾಕ್ಸ್ ಮಾಡೋಣ. ಅಂಡ್ ಇಲ್ಲೆಲ್ಲ ನಾ ಪಿಕ್ಸ್ ಹಾಕ್ತೀನಿ ಆ ಒಂದು ಔಟ್ಫಿಟ್ದು. ನಿಮ್ಗೆ ಇಷ್ಟ ಆದ್ರೆ ಹೋಗಿ ನೀವು ಅದನ್ನ ಬೈ ಮಾಡ್ಬೋದು. ಅಂಡ್ ಇದು ಫುಲ್ ನನ್ನ ಪರ್ಸನಲ್ ಒಪಿನಿಯನ್. ಕಟ್ಟರ್. ಸೊ ಒಂಚೂರು ಲೈಟಾಗಿ ಹುಷಾರಿಲ್ಲ ಅಂದ್ರೆ ಹಿಂಗೆ ಆಡ್ತಾಳೆಲ್ಲ ಅನ್ಕೋಬೇಡಿ, ನಿಜವಾಗ್ಲೂ ಹುಷಾರಿಲ್ಲ ಗೈಸ್. ಇವಾಗ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡಿನಿ. ತುಂಬಾ ದಿನ ಆಗಿತ್ತು, ಕೆಲವೊಂದನ್ನ ಅನ್ಬಾಕ್ಸಿಂಗೇ ಮಾಡಿದ್ದಿಲ್ಲ. ನಾನು ವಿಡಿಯೋ ಮಾಡಿ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹಂಗೆ ಇಟ್ಕೊಂಡಿದ್ದೆ. ಸೊ ಇವಾಗ ವಿಡಿಯೋ ಮಾಡಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇವಾಗ ಯಾವ್ದು ಓಪನ್ ಮಾಡೋಣ ಅಂತ ಅಂದ್ರೆ ಕಟ್ಟರ್. ಗೈಸ್ ನಾನು ಶೀನ್ ಓಪನ್ ಮಾಡ್ತೀನಿ, ಬಿಕಾಸ್ ನನಗೆ ಶೀನ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್. ಅಂಡ್ ನಾನು ಅದರಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು ಬಟ್ಟೆನ, ಅದಕ್ಕೋಸ್ಕರ ಶೀನ್ ಓಪನ್ ಮಾಡೋಣ. ಇದ್ರದ್ದು ಜಾಸ್ತಿ ಇದೆ ಅನ್ಕೋತೀನಿ, ಒಂದ್ ಎರಡೇನೋ ಇರ್ಬೇಕು ಬಟ್ಟೆ, ಅದಕ್ಕೋಸ್ಕರ ಶೀನ್ ನ ಓಪನ್ ಮಾಡೋಣ. ಮೂರ್ ಬಟ್ಟೆ ಇದೆ ಇದರಲ್ಲಿ. ಅಯ್ಯಪ್ಪ ದೇವ್ರೆ, ಮೂರ್ ಬಟ್ಟೆ ಅಂದ್ರೆ ಇಷ್ಟಪ್ಪ ಇರ್ಬೋದು, ಇಷ್ಟಪ್ಪ ಇರುತ್ತೆ. ಮಿನಿಮಮ್ ಕವರಿಗೆ ಇಷ್ಟೇ ಗೈಸ್. ಇದ್ರಲ್ಲೇ ನನಗೆ ಫಸ್ಟ್ ಡಿಸಪಾಯಿಂಟ್. ನಾನು ಯಾವ ಬಟ್ಟೆ ತಗೊಂಡಿದ್ದೀನಿ ಆ ಬಟ್ಟೆದು ಇಲ್ಲಿ ಅಲ್ಲ, ನಾನು ಒಂದ್ ಕಡೆ ಫೋಟೋ ಹಾಕಿರ್ತೀನಿ, ಸೊ ದಟ್ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಫಸ್ಟ್ಲಿ 3 pairs ಆಫ್ ಡ್ರೆಸ್ಸಸ್ ನ ಆರ್ಡರ್ ಮಾಡಿದೆ. ಸಾರಿ, ಶರ್ಟ್ ಟಾಪ್ ಏನೋ ಒಂದು ಆರ್ಡರ್ ಮಾಡಿದೆ. ಸೊ ಫಸ್ಟ್ ಒನ್, ಓ ಮೈ ಗಾಡ್ ಡಿಸಪಾಯಿಂಟ್ಮೆಂಟ್. ಫಸ್ಟ್ ಡಿಸಪಾಯಿಂಟ್ಮೆಂಟ್, ಮೆಟೀರಿಯಲ್ ಸಿಕ್ಕಾಪಟ್ಟೆ ತಿನ್ ಮೆಟೀರಿಯಲ್. ನಾನು ನೋಡಿ ಬಟ್ಟೆ ಚೆನ್ನಾಗಿದೆ, ಕಲರ್, ಬಟ್ ಫಾರ್ ಶೋರ್ ಒಂದೇ ವಾಶ್ಗೆ ಎಲ್ಲ ಫೇಡ್ ಔಟ್ ಆಗೋಗ್ಬಿಡುತ್ತೆ ಅಂತ ಐ ಆಮ್ ನಾಟ್ ಶೋರ್. ಮತ್ತೆ ಇದು ಬ್ಯಾಕ್ಲೆಸ್ ಮಾಡ್ಕೊಂಡಿದ್ದೆ, ನಂಗೆ ತುಂಬಾ ಇಷ್ಟ ಬ್ಯಾಕ್ಲೆಸ್, ಮತ್ತೆ ಒನ್ ಶೋಲ್ಡರ್ ಇದೆಲ್ಲ ತುಂಬಾ ಇಷ್ಟ ನಂಗೆ ಶರ್ಟ್ಸು ಟಾಪ್ಸ್ ಅಲ್ಲಿ. ಸೊ ಮಾಡ್ಕೊಂಡಿದ್ದೆ. ಸೊ ಇದು ಫಸ್ಟ್ ಒನ್ ಡಿಸಪಾಯಿಂಟ್ಮೆಂಟ್ ಗೈಸ್. ಸೆಕೆಂಡ್ ಒನ್, ಇದು ಶರ್ಟ್. ನಂತರ ಶರ್ಟ್ ಟೈಪ್ ಯಾವ್ದು ಇರ್ಲಿಲ್ಲ, ಪ್ಲಸ್ ಈ ತರ ಕಲರ್ ಅಲ್ಲಿ ಯಾವ್ದು ಇರ್ಲಿಲ್ಲ, ಲೈಕ್ ಲೈಟ್ ಬ್ಲೂ ವೈಟ್, ಅದಕ್ಕೋಸ್ಕರ ಮೈಕ್ ವರ್ಕ್ ಆಗ್ತಾ ಇದೆಯಾ. ಸೊ ಇದು ಸೆಕೆಂಡ್ ಒನ್. ಓ ಮೈ ಗಾಡ್ ಗೈಸ್, ಒಂದೇ ವಾಶ್ ಇದ್ರ ವ್ಯಾಲಿಡಿಟಿ ಒಂದೇ ವಾಶ್ ಗೈಸ್. ಬಟ್ ಕಲರ್ ನಾನು ಹೇಳ್ದಂಗೆ ತುಂಬಾ ಚೆನ್ನಾಗಿದೆ, ಕಲರ್ ಏನಿಲ್ಲ. ಇದ್ರದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್ಸ್, ಬೇಕು ಅಂತಾನೆ ನೀವು ತಗೋಬಹುದು. ನನಗೆ ಕೂಪನ್ಸ್ ಅಲ್ಲಿ ಸಿಕ್ತು ಇದೆಲ್ಲ ಔಟ್ಫಿಟ್ಸ್, ನನಗೆ ಸ್ವಲ್ಪ ಕೂಪನ್ಸ್ ಸಿಕ್ತು, ಅದ್ರ ಮೇಲೆ ನಾನು ಎಕ್ಸ್ಟ್ರಾ ದುಡ್ಡನ್ನ ಹಾಕ್ಬಿಟ್ಟು ತಗೊಂಡಿದ್ದು ಈ ಬಟ್ಟೆಗಳು. ಅಷ್ಟು ದುಡ್ಡು ಇಸ್ಕೋತೀರಾ, ಚೆನ್ನಾಗಿ ಮೆಟೀರಿಯಲ್ ಕೊಡಕ್ಕಾಗಲ್ಲ ನಿಮ್ಗೆ. ಸೊ ಇದು ನೋಡಕ್ ಚೆನ್ನಾಗಿದೆ ಆಕ್ಚುಲಿ, ಬಟ್ ಸೈಜ್ ನಂಗೆ ತುಂಬಾ ದೊಡ್ಡದಾಗುತ್ತೆ ಅಂತ ಅನ್ಸ್ತಾ ಇದೆ ನನಗೆ. ಗರ್ಲ್ಸ್ ಯಾರನ್ನ ಫಾರ್ಮಲ್ ಅಟೈರ್ ನ ನೋಡ್ತಾ ಇದ್ರೆ ಐ ವಿಲ್ ರೆಕಮೆಂಡ್ ಯು ದಿಸ್ ಶರ್ಟ್. ಸೊ ಚೆನ್ನಾಗಿದೆ, ಬಟ್ ಮೆಟೀರಿಯಲ್ ನಾನು ನಿಮ್ಗೆ ಏನು ಗ್ಯಾರಂಟಿ ಕೊಡಕ್ಕಾಗಲ್ಲ. ನಾನು ಒಂದು ವಾಶ್ನ ಒಂದು 10 ಸಲ ಆದ್ರೂ ವಾಶೇ ಮಾಡಲ್ಲ, ಹಂಗೆ ಇಟ್ಕೋತೀನಿ ಅಂತ ಹೇಳೋರ್ಗೆ ಈ ತರ ಬಟ್ಟೆ ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಹಾಕೊಂಡು ವಾಶ್ ಮಾಡ್ತೀನಿ ಅನ್ನೋರ್ಗೆ ಈ ಬಟ್ಟೆಗಳಲ್ಲ. ಮತ್ತೆ
ಈ ಬಟ್ಟೆ ನಾನು ಮೇಜರ್ ಆಗಿ ತಗೊಂಡಿದ್ದೆ ಈ ಲೈನ್ಗೋಸ್ಕರ. ನಿಮ್ಗೆಲ್ಲ ಉಲ್ಟಾ ಕಾಣಿಸ್ತೈತಾ? ನಾನೇ ಓದ್ಬಿಟ್ಟು ಹೇಳ್ತೀನಿ ನೋಡಿ. ಹೇಟಿಂಗ್ ಮೀ ವೋಂಟ್ ಮೇಕ್ ಯು ಪ್ರೀತಿ. ಇದು ಒಂದು ಲೈನ್ಗೋಸ್ಕರ ನಾನು ಈ ಶರ್ಟ್ ತಗೊಂಡೆ ಗೈಸ್. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ನಾರ್ಮಲ್ ಶರ್ಟ್, ಈ ಮೆಟೀರಿಯಲ್ ಚೆನ್ನಾಗಿದೆ ಗೈಸ್, ಥಿಕ್ ಆಗಿದೆ. ನೀವು ಈ ಥರ ಟೀ ಶರ್ಟ್ ತಗೋತೀರಾ ಅಂತಂದ್ರೆ ಓಕೆ ಅನ್ಸುತ್ತೆ. ನಾನು ಇದು ಒಂದೇ ಅನ್ಸುತ್ತೆ ಟೀ ಶರ್ಟ್ ತಗೊಂಡಿದ್ದೆ. ಚೆನ್ನಾಗಿದೆ, ವೆರಿ ನೈಸ್. ನಾನು ನೋಡಿದ ತಕ್ಷಣ ನನ್ನ ಕಲರು ಅದು ಇದು ಅಂತ ಏನೂ ನೋಡಲೇ ಇಲ್ಲ. ಸ್ಟ್ರೈಟ್ ಅವೇ ನಾನು ಆ್ಯಡ್ ಟು ಕಟ್ ಮಾಡಿಬಿಟ್ಟೆ, ಬಿಕಾಸ್ ನನಗೆ ಈ ಲೈನ್ ತುಂಬ ಇಷ್ಟ ಆಯಿತು ಅಂತ. ಮತ್ತು ನಂತರ ಈ ಥರ ಲೈನು, ಥಾಟ್ಸು, ಈ ಥರದ್ದೆಲ್ಲ ಯಾವುದು ಬಟ್ಟೆನೇ ಇಲ್ಲ, ಎಲ್ಲ ಈ ಥರ. ಅದಕ್ಕೋಸ್ಕರನೇ ತಗೊಂಡೆ, ಇದು ಒಂದು ಇರಲಿ ಅಂತ. ನಂಗೆ ಇದು ಒಂದೇ ಅನಿಸುತ್ತೆ ಈ ಮೂರಲ್ಲೂ ನಂಗೆ ಇದು ಒಂದೇ ಇಷ್ಟ ಆಗಿದ್ದು. ಪ್ರಾಬ್ಲಿ ನಾನು ಇವೆರಡೂ ಕೂಡ ರಿಟರ್ನ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸೊ ನಾನು ಶೀನಿಂದ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದೀನಿ. So probably this is my first and last shopping on Shein. You missed me, Shein. You missed me. So next, ಇವೆರಡು ಬಟ್ಟೆನ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ನಾನು ಹಾಕೊಂಡು ಕೂಡ ಟ್ರಯಲ್ ನೋಡಲ್ಲ. ಫಾರ್ ಶೋರ್ ಐ ಆಮ್ ರಿಟರ್ನಿಂಗ್ ದಿಸ್ ಔಟ್ಫಿಟ್. ಕವರ್ ಕೊಡ್ತಾರಲ್ಲ ಚೆನ್ನಾಗಿ ಅಂತ ಖುಷಿ ಆಯಿತು ಅಷ್ಟೇ ಇವಾಗ ನನಗೆ. ಸೊ ಇವೆರಡು ರಿಟರ್ನ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವ ಪ್ರಮೋಷನು ಕೊಲಾಬ್ರೇಷನ್ ಏನೂ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಮೈ ಪರ್ಸ್ನಲ್ ಒಪಿನಿಯನ್. ನನಗೆ ಏನು ಅನಿಸುತ್ತೆ ಆ ಮೆಟೀರಿಯಲ್ಲು, ಆ ಬ್ರ್ಯಾಂಡ್ ಬಗ್ಗೆ ಅಂತ. ಬಿಕಾಸ್ ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಹೈಪ್ ಮಾಡಿರ್ತಾರೆ. ಸೋಷಿಯಲ್ ಮೀಡಿಯಾನಲ್ಲಿ ಅದ್ರ ಬಗ್ಗೆ ಎಲ್ಲ ಆ್ಯಡ್ಸ್ ಬರ್ತಾ ಇರುತ್ತೆ. ಅದು ನೋಡಿ ನೋಡಿ ನಾವು ಇನ್ಫ್ಲೂಯೆನ್ಸ್ ಆಗಿ ತೊಗೊಳ್ತೀವಿ. ಎಸ್ಪೆಷಲಿ ಫೀಮೇಲ್ಸ್, ನಂತರ ಹುಡುಗಿರು ಲುಕ್ ವೈಸ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡ್ಬಿಡ್ತೀವಿ. ಸೊ ಆ ಥರದವ್ರಿಗೆ ಇದು ಹಂಗಲ್ಲ, ಇದು ಹಂಗಲ್ಲಪ್ಪ, ಇದು ಹಿಂಗಪ್ಪ, ನಿಮ್ಗೆ ಬೇಕಂದ್ರೆ ತೊಗೊಳ್ಳಿ, ಇಲ್ಲಾಂದ್ರೆ ತೊಗೊಳ್ಳಿ ಅಂತ ನಾನು ನಿಮಗೆ ತಿದ್ದಿ ಹೇಳೋಕ್ಕೋಸ್ಕರ ಈ ವ್ಲಾಗ್ ಅಂತ ಅಲ್ಲ. ನನ್ನ ಒಪಿನಿಯನ್, ನನಗೆ ಇಷ್ಟ ಆಯಿತು ಅಂದರೆ ಇಷ್ಟ, ಇಲ್ಲ ಅಂದರೆ ಇಲ್ಲ ಅನ್ನೋ ಥರ ವ್ಲಾಗ್. ಸೊ ಇವಾಗ ಫ್ಲಿಪ್ಕಾರ್ಟದ್ದು ಬಂದಿದೆ, ಇದನ್ನು ಅನ್ಬಾಕ್ಸ್ ಮಾಡೋಣ. ನಂಗೆ ಹಿಂಗೆ ಅರಿಯೋಕ್ಕೆ ಇಷ್ಟ ಗೈಸ್. ನನಗೇನು ಬುಕ್ ಮಾಡಿದ್ದೆ, ನನಗೇನು ಏನೂ ನೆನಪಿಲ್ಲ, ಸುಮ್ಮನೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದೇ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ ಅಂತ. ಓ ಗೈಸ್, ಇದು ಜಿಮ್ ವೇರ್ ಪ್ಯಾಂಟ್. ಒಂದು ಕ್ರೀಮ್ ಪ್ಯಾಂಟ್ ನಂತರ ಮುಂಚೆನೇ ಇತ್ತು. ನಂಗೆ ತುಂಬ ಕಂಫರ್ಟಬಲ್, ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ನೋಡೋಕ್ಕೂ ನನಗೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಈ ಥರ ಬ್ಯಾಗಿ ಇರೋದು. ನಾನು ಫಸ್ಟೆಲ್ಲ ತುಂಬ ಸ್ಕಿನ್ ಫಿಟ್ಸ್ನ ಯೂಸ್ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ತಲೆ ಬಂದಿದೆ, ಯು ಹ್ಯಾವ್ ಟು ಗೋ ಫಾರ್ ಬ್ಯಾಗಿ ಅಂತ. ನಾನು ಎಸ್ಪೆಷಲಿ ಫೀಮೇಲ್ಸ್ಗೆ ಐ ಪ್ರಿಫರ್, ಪ್ಲೀಸ್ ಗೋ ವಿತ್ ಬ್ಯಾಗಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇದ್ರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಮೀಶೋನಲ್ಲಿ ಕೂಡ ಗೈಸ್ ತುಂಬ ಸಿಗುತ್ತೆ ನಿಮಗೆ ಜೀನ್ಸ್ ವೇರ್, ಈ ಥರ ಬ್ಯಾಗಿ ಪ್ಯಾಂಟ್ ಸೇಮ್. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಆ್ಯಂಡ್ ನಾನು ಇದನ್ನು ಮೀಶೋನಲ್ಲೂ ಕೂಡ ಸೇಮ್ ಪ್ಯಾಂಟ್ ನೋಡಿದ್ದೀನಿ. ಪ್ರೈಸ್ ಕಡಿಮೆ ಇರುತ್ತೆ ಅಷ್ಟೇ. ಬಟ್ ನಾನೇನು ಹೇಳ್ತೀನಿ ಅಂದರೆ ತೊಗೋಬೇಡಿ ಅಂತ ಹೇಳಿ. ಆ್ಯಂಡ್ ನಾನು ನೆಕ್ಸ್ಟ್ ನಾನು ಈ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ದೇವ್ರೇ, ಎಷ್ಟು ಬೇಗ ಮಾಡಿಸ್ತೀನಿ. ಬಟ್ ಇದು ನಾನು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅಷ್ಟು ನಾನು ಈ ವಿಡಿಯೋಗಳನ್ನ ಪ್ರಮೋಷನ್ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ನಂಗೊಂದು ಪ್ರಮೋಷನ್ ಇತ್ತು ಬ್ರ್ಯಾಂಡ್ ವಾಚ್ ಕೊಲಾಬ್ರೇಷನ್ದು. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ. ಇದು ನಾನು ಮ್ಯಾನಿಫೆಸ್ಟೇಷನ್ ಬುಕ್ಕಲ್ಲಿ ನಂಗೊಂದು ಬೆಸ್ಟ್ ವಾಚ್ ಬೇಕು, ಫುಲ್ ಹೈ, ಇದು ಅದು ಅಂತೆಲ್ಲ ಹೇಳಿದ್ದೆ. ಥ್ವೈ ಅಂತ, ಇನ್ನೇನು ಹೈ ಅಂದರೆ ಒಳ್ಳೆ ಬ್ರ್ಯಾಂಡೆಡ್ ವಾಚ್ ಬೇಕು ಅಂತ. ಆ್ಯಂಡ್ ನನಗಿದ್ದು MK ವಾಚ್ ತೊಗೋಬೇಕು ಅಂತ ಇತ್ತು. ಬಟ್ ನಾನು ಪ್ರೀವಿಯಸ್ ವ್ಲಾಗ್, ಒಂದು ಕೋರ್ಮಂಗ್ಲ ಫುಡ್ ಸ್ಟ್ರೀಟ್ ವ್ಲಾಗಲ್ಲಿ ಹೇಳಿದ್ದೀನಿ ನನಗೆ MK ವಾಚ್ ತೊಗೋಬೇಕು ಅಂತ ಆಸೆ ಇತ್ತು. ಬಟ್ ನಂಗೆ ಔಟ್ಲೆಟಲ್ಲಿ ಎಲ್ಲೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಕೆಸಿಯೋ ತೊಗೊಂಡೆ, ಅದು ಇದು ಅಂತೆಲ್ಲ. ಆ್ಯಂಡ್ ನನಗೆ ಕೊಲಾಬ್ರೇಷನ್ ಬಂತು MK ವಾಚ್. ನಂಗೆ ದೊಡ್ಡದಾಗುತ್ತಾ ಇದು ಕೈಗೆ? ಗೈಸ್ ಕಾಣಿಸ್ತಾ ಆಯ್ತಾ ನಿಮಗೆ? ನೋಡಿ ಗೈಸ್, ಚೆನ್ನಾಗಿದೆ. ಬಟ್ ನನ್ನ ಕೈಗೆ ದೊಡ್ಡದಾಗುತ್ತೆ ಗೈಸ್ ಪಕ್ಕ. ಇದು ಇಷ್ಟೊಂದು ದಪ್ಪ ಇರುತ್ತೆ ನಂಗೆ ಗೊತ್ತಿಲ್ಲ. ನನಗೆ ಕೊಟ್ಟಿರೋರು ನಿಮ್ಗೆ ಯಾವ್ದು ಬೇಕಾದ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ನಾನು MKನೇ ಸೆಲೆಕ್ಟ್ ಮಾಡ್ಕೊಂಡೆ. ಫಸ್ಟ್ ಕಾಪಿ ಆದ್ರೇನು ವಾಚ್ ಅಲ್ವಾ ಅಂತ. ಬಟ್ ಲುಕ್ ವೈಸ್ ಸಕ್ಕತ್ತಾಗಿದೆ, ನೋಡೋಕ್ಕೆ ತುಂಬ ಲಕ್ಸುರಿ ಆಗಿದೆ. ಬಟ್ ನನ್ನ ಕೈಗೆ ದೊಡ್ಡದಾಗುತ್ತೆ ಗೈಸ್ ಇದು. ನನ್ನ ಹತ್ರ ಒಂದು ಟೈಮಲ್ಲಿ ವಾಚೇ ಇರಲಿಲ್ಲ, ಒಂದು ವಾಚ್ ಇರಲಿಲ್ಲ. ಇವಾಗ 5 ಸೇರಿಸಿದ್ರೆ 6 ವಾಚ್ಗೆ 6 ವಾಚ್. ಸ್ವಲ್ಪ ದೊಡ್ಡದಾಗೋಯ್ತು ನನಗೆ ಈ ವಾಚು. ಬಟ್ ಸ್ಟಿಲ್ ಇಟ್ಸ್ ಓಕೆ.
ಇದು ಕೊಲಾಬ್ರೇಷನ್ಗೆ. ಇದಕ್ಕೆ ನಾನು ₹1 ದುಡ್ಡು ಕೊಟ್ಟಿಲ್ಲ, ಫುಲ್ ಫ್ರೀ. ಹಿಂಗೆ ಕಾಂಟೆಂಟ್ ಕ್ರಿಯೇಟರ್ಸ್ ಲೈಫ್. ಅಂಡ್ ಗೈಸ್ ನಾನು ತುಂಬಾ ಎಂಜಾಯ್ ಮಾಡ್ತೇನೆ ಗೈಸ್ ಈ ಕಾಂಟೆಂಟ್ ಕ್ರಿಯೇಷನ್ ಲೈಫ್. ಎಷ್ಟು ಎಂಜಾಯ್ ಮಾಡ್ತೇನೆ ಅಂದ್ರೆ ನಾನು ಅದನ್ನ ಎಕ್ಸ್ಪ್ರೆಸ್ಸೇ ಮಾಡಕ್ಕಲ್ಲ. ನಂಗೆ ಒಂದೊಂದು ಪಾರ್ಸಲ್ ಮನೆಗೆ ಬರ್ತಾ ಇದ್ರೆ ಅಯ್ಯೋ, ಒಂದ್ ಟೈಮಾಗ ಒಂದ್ ಪಾರ್ಸಲ್ ಬರ್ತಾ ಇಲ್ಲಪ್ಪ ನಮ್ಮ ಮನೆಗೆ. ಇವಾಗ ಒಂದ್ರಿಂದ ಒಂದು ಬರ್ತಾನೆ ಇರುತ್ತೆ. ಫುಲ್ ಖುಷಿ ನಂಗೆ. ನೆಕ್ಸ್ಟ್ ಟೋಕಿಯೋ ಚಾಕೆಸ್ ಇದೆ. ಟೋಕಿಯೋ ಚಾಕೆಸ್ ಗೈಸ್, ಈ ಬಟ್ಟೆ ಬಗ್ಗೆ ಬಹುಶಃ ನಾನೇನು ನೆಗೆಟಿವ್ ಆಗಿ ಹೇಳಕ್ ಆಗಲ್ಲ. ತಿಂದ ಮನೆಗೆ ಕನ್ನ ಹಾಕ್ದಾಗ ಆಗೋಗ್ಬಿಡುತ್ತೆ ಗೈಸ್. ಇದು ನನಗೆ ಕೂಪನ್ ಅಲ್ಲಿ ತಗೊಂಡಿರೋ ಬಟ್ಟೆಗಳಿದು. ಇದನ್ನ ನಾನು ನೋಡಿದ್ದೀನಿ. ಒಂದು ಅದರಲ್ಲಿ 2 ಐತೆ ಗೈಸ್, ಇದೊಂದು 3. ಇದು ಟೋಕಿಯೋ ಟಾಕೀಸ್ ಅವ್ರದ್ದು ಹೈಲ್ಯಾಂಡರ್ ಅವ್ರ ಜೊತೆ ಅದೆರಡು ಕೂಡ ಒಂದೇ ಕಾಂಬೋ ಅವ್ರದ್ದು. ಸೊ ನನಗೆ ಇಲ್ಲೊಂದು ಆ್ಯಪ್, ಇಲ್ಲೊಂದು ಕಾಣಿಸ್ತಾ ಇದೆಯಾ, ಈ ಒಂದು ಆ್ಯಪ್ ಇಂದಾನೆ ನಾವು ಟೋಕಿಯೋ ಟಾಕೀಸ್ ಅವ್ರದ್ದು ಇಲ್ಲ ಹೈಲ್ಯಾಂಡರ್ ಅವ್ರದ್ದು ಬಟ್ಟೆನ ಶಾಪ್ ಮಾಡೋಕ್ಕಾಗೋದು ಫ್ರೀ ಆಗಿ. ಇದು ನಾನು ಫುಲ್ ಫ್ರೀಗೆ ತಗೊಂಡಿರೋದು, ಫುಲ್ ಫ್ರೀ. 3 ಜೊತೆ ಬಟ್ಟೆನೂ ಕೂಡ ನಾನು ಫುಲ್ ಫ್ರೀ ಆಗಿ ತಗೊಂಡಿರೋದು. ನಾನು ₹1 ಕೂಡ ಕೊಟ್ಟಿಲ್ಲ. ಇಟ್ ಈಸ್ ಅ ಕೊಲಾಬ್ರೇಷನ್ ವಿಡಿಯೋ. ಕೊಲಾಬ್ರೇಷನ್ ವಿಡಿಯೋಗೆ ನನಗೆ ಬಂದಿರೋದು ಅದು ಏನು ಕೂಪನ್ ಅವರೇ ನನಗೆ ಕೊಟ್ಟಿದ್ದು. ಸೊ ಅದರಿಂದ ನಾನು ಅವರ ಇದರಿಂದಾನೇ ಪರ್ಚೇಸ್ ಮಾಡಬೇಕಾಗಿತ್ತು. ನಾನು ಆಫ್ಲೈನ್ ಕೂಡ ಹೋಗಿ ಪರ್ಚೇಸ್ ಮಾಡೋ ಆಪ್ಷನ್ ನನಗಿರ್ಲಿಲ್ಲ. ನಾನು ಇದ್ರದ್ದು ಒಂದು ವಿಡಿಯೋನೇ ಮಾಡ್ಕೊಂಡಿದ್ದೆ. ನಂಗೆ ಅಲ್ಲಿ ನೋಡಿ ಬಟ್ಟೆ ಎಕ್ಸ್ಟ್ರೀಮ್ ಇಷ್ಟ ಆಗೋಗ್ಬಿಟ್ಟಿತ್ತು. ಸೊ ಅಫ್ಕೋರ್ಸ್ ಚೆನ್ನಾಗಿದೆ ಮೆಟೀರಿಯಲ್. ಪಾರ್ಟಿ ವೇರ್, ಇಟ್ಸ್ ಅ ಪಾರ್ಟಿ ವೇರ್ ಔಟ್ಫಿಟ್ ಗಾಯ್ಸ್, ಪಾರ್ಟಿ ವೇರ್. ಸೊ ತುಂಬಾ ಚೆನ್ನಾಗಿದೆ. ನಾನು ಅಫ್ಕೋರ್ಸ್ ನೆಗೆಟಿವ್ ಆಗಿ ಹೇಳಕ್ ಆಗದೇ ಇಲ್ಲ ಗೈಸ್. ಸೆಮಿ ಕ್ರಾಪ್ ಟಾಪ್ ಇದು ನನಗೆ ನಿಧಿ ಹತ್ರ ನೋಡಿ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಈ ಬಟ್ಟೆ. ನಾನು ಪ್ರಮೋಷನ್ ವಿಡಿಯೋಗೆ ನಿಧಿ ಹತ್ರ ಬಟ್ಟೆ ಇಸ್ಕೊಂಡಿದ್ದೆ ಇದನ್ನ ಒನ್ ಟೈಮ್ಗೆ ಯಾರು ತಗೋತಾರೆ ಅಂತ. ಸೊ ಅವಾಗ ನೋಡಿದ್ನಲ್ಲ ನಾನು, ಸೇಮ್ ನಂಗೆ ಅದೇ ಡಿಸೈನ್ ಸಿಗ್ಲಿಲ್ಲ, ಬಟ್ ಇದು ತುಂಬಾ ಫಾರ್ಮಲ್ ಆಗಿದೆ. ಸೊ ಇದನ್ನ ನಾನು ರೆಕಮೆಂಡ್ ಮಾಡ್ತೀನಿ ಯಾರನ್ನ ಈ ಆಫೀಸ್ ಗರ್ಲ್ಸು ಅವ್ರಿಗೆಲ್ಲ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಫಾರ್ಮಲ್ ಪ್ಯಾಂಟ್ಸ್ಗೆ. ಇಟ್ ರಿಯಲಿ ಲುಕ್ಸ್ ವೆರಿ ಗುಡ್. ತಗೊಳಂಗಿದ್ರೆ ತಗೊಳ್ಳಿ, ನಾನು ಲಿಂಕ್ನ ಹಾಕಿರ್ತೀನಿ ಆ್ಯಂಡ್ ಫೋಟೋ ಕೂಡ ಇಲ್ಲೆಲ್ಲಾದರೂ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದು ನನಗೆ ತುಂಬ ಜಾಸ್ತಿ ಓವರ್ ಸೈಜ್ ಆಗೋಯ್ತು ಗೈಸ್. ಇದು ನಾನು ಸುಮ್ಮನೆ ಕ್ಯಾಶುವಲ್ ವೇರ್ಗೆ ಅಂತ ತೊಗೊಂಡಿದ್ದು. ಚೆನ್ನಾಗಿದೆ ಇದು. ನೆಗೆಟಿವ್ ನಾನು ಮಾತೇ ಆಡಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಟೋಕಿಯೋ ಟಾಕೀಸ್ ಪ್ಯಾಂಟ್ಸ್ ಅಷ್ಟು ನಿಮಗೆ ರೆಕಮೆಂಡ್ ಮಾಡಲ್ಲ. ಪ್ಯಾಂಟ್ಸ್ ಕಡೆಗೆ ಅಷ್ಟಾಗಿ ಹೋಗಬೇಡಿ. ಗೋ ವಿತ್ ಕ್ರಾಪ್ ಟಾಪ್ಸ್, ಫಾರ್ಮಲ್ ಶರ್ಟ್ಸ್ ಚೆನ್ನಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ಈ ಥರನೇ ಅಪ್ಪ ಎಲ್ಲ, ಬಟ್ ಇದು ನಮಗೆ ರಿಮೂವ್ ಮಾಡ್ಕೋಬೋದು, ಈ ಥರ ಆಪ್ಷನ್ಸ್ ಇರುತ್ತೆ. ಸೊ ನಿಮಗೆ ಇದು ಬೇಕು ಅಂತ ಮತ್ತೆ ಇದು ಎಕ್ಸ್ಪೆಂಡ್ ಆಗುತ್ತಪ್ಪ. ನಾನು ಯಾವಾಗಪ್ಪ ಇಷ್ಟಪ್ಪ ಆಗೋದು ಗೈಸ್, ನೋಡಿ ಗೈಸ್ ಇಷ್ಟಪ್ಪ. ಸೊ ಅದೊಂದು ನೀವು ಬೇಕಾದ್ರೆ ಆರಾಮಾಗಿ ತಗೋಬೋದು. ಸವಾನ ಇವ್ರದ್ದು ಒಂಥರ ಈ ಯೆಲ್ಲೋ ಕಲರ್ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಹೆಂಗ್ ಬಂತು ಅಂತ ನಂಗೆ ಇನ್ನೂವರೆಗೂ ಅರ್ಥ ಆಯ್ತಲ್ಲ. ಹೌ ಕಮ್ ಯೆಲ್ಲೋ ಕಲರ್. ನೋಡಿ ಗೈಸ್, ಕಟ್ಟರೆ ವೀಕ್, ಇದ್ರ ಮುಂದೆ ಅಷ್ಟು ಶಾರ್ಪ್. ಇದು ಸೇಮ್ ಈ ತರ ನಾನು ಹಾಕೊಂಡಿದ್ದೀನಲ್ಲ, ಈ ತರ ನೆಟ್ಟೆಡ್ ಬಟ್ಟೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ ಗೈಸ್. ಈ ತರ ಔಟ್ಫಿಟ್ಸ್ ಚೆನ್ನಾಗಿರುತ್ತೆ. ಎಷ್ಟು ಭಾರ ಐತೆ ಗೊತ್ತಾ ಗೈಸ್ ಈ ಬಟ್ಟೆ, ಚೆನ್ನಾಗೈತೆ. ಪ್ಯಾಮ್ 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 ಪ್ಯಾಮ್. ಸೊ ಇದು ನಾನು ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಇರ್ಲಿ ಅಂತ ತಗೊಂಡಿರೋ ಬಟ್ಟೆ. ಅಫ್ಕೋರ್ಸ್ ಚೆನ್ನಾಗಿದೆ ಗೈಸ್. ಸವಾನ ನಾನು ಎಲ್ಲ ಬಟ್ಟೆನೂ ಕೂಡ ನಿಮಗೆ ತಗೊಳ್ಳಿ ಅಂತ ಹೇಳಲ್ಲ, ವೆರಿ ರೇರ್. ಅವ್ರದ್ದು ಕೂಡ ಮೆಟೀರಿಯಲ್ ವೆಸ್ಟ್ ಚೆನ್ನಾಗಿ ಬರೋದು, ಇಲ್ಲಾಂದ್ರೆ ಅವ್ರದ್ದು ಕೂಡ ತುಂಬಾ ತಿನ್ ಮೆಟೀರಿಯಲ್ ಗೈಸ್. ಓ ಮೈ ಗಾಡ್, ನಂಗೆ ಜಿಮ್ ವೇರ್ ಅದೇ ನಾನು ಹೇಳಿದೆ ಗೊತ್ತಾ, ನಾನು ಸ್ಕಿನ್ ಫಿಟ್ ತಗೊಂಡಿದ್ದೆ ಅಂತ, ಅದು ಸವಾನ ನಾನು ತಗೊಂಡಿದ್ದು ಹೋಪ್ಲೆಸ್ ಮೆಟೀರಿಯಲ್, ತುಂಬಾ ತಿನ್ ಮೆಟೀರಿಯಲ್. ಸೊ ಅದನ್ನ ಪ್ರಿಫರ್ ಮಾಡಲ್ಲ ಅಂತ ಹೇಳೋರು ತಗೊಳಕ್ ಹೋಗ್ಬೇಡಿ. ಅಷ್ಟೇ, ಖಾಲಿ ಆಯ್ತು ಎಲ್ಲಾನು, ಖಾಲಿ ಆಯ್ತು ಗೈಸ್, ಖಾಲಿ ಆಯ್ತು. ಸೊ ಇದಾಗಿತ್ತು ಈ ವ್ಲಾಗ್. ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ. ನೀವು ಯಾಕೆ ಕಾಮೆಂಟೇ ಮಾಡಲ್ಲ ನನಗೆ, ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಕಾಮೆಂಟ್ ಮಾಡಿ. ಅದು ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಗೈಸ್. ಸೊ ಅವ್ರು ಬಿಟ್ಟಿದ್ದು ಯಾರು ಕಾಮೆಂಟ್ ಮಾಡ್ತಾ ಇಲ್ಲ ನನ್ನ ವಿಡಿಯೋ ಬಗ್ಗೆ. ನಾನು ಹೆಂಗೆ ಮಾಡ್ತೇನೆ ನನ್ನ ವಿಡಿಯೋ, ಇಲ್ಲ ನನಗೆ ಯಾವ ಥರ ಕಾಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನನಗೆ ಔಟ್ಡೋರಲ್ಲಿ ತುಂಬ ಇಷ್ಟ ಆ್ಯಕ್ಚುಲಿ ಕಾಂಟೆಂಟ್ ಮಾಡೋಕ್ಕೆ, ಆಯಿತಾ. ಬಟ್ ನಂಗೆ ಭಯ ಗೈಸ್, ಇನ್ನೂ ಒಂಚೂರು ಫಿಯರ್ ಇದೆ.
ನಾನು ಕೋರ್ಮಂಗ್ಲಾ ಸ್ಟ್ರೀಟಲ್ಲಿ ಇಟ್ ವಾಸ್ ಲೈಕ್ ಓಕೆ ನಾನು ಅಷ್ಟೊಂದೇನು ನನ್ನ ತಲೆ ಕೆಡ್ಸ್ಕೊತಾ ಇಲ್ಲ ಬಿಕಾಸ್ ನನ್ನ ಯೋಚನೆ ಬರೀ ತಿನ್ನೋ ಕಡೆನೇ ಇತ್ತು. ಆವಾಗ ಒಂಚೂರು ಜಾಸ್ತಿ ಫಿಯರ್ ಇಲ್ದಂಗೆ ಮಾಡ್ತಾ ಇದ್ದೆ. ಸೊ ಯಾವ ಥರ ಕಾಂಟೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ, ನಾನು ಆದಷ್ಟು ಆ ಥರ ಕಾಂಟೆಂಟ್ನ ಮಾಡ್ತೀನಿ. ಆ್ಯಂಡ್ ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಗೈಸ್. ಸೊ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು.